ಈ ಸಲ ಮಹಿಳೆಯರಿಗೆ ಸಹಿತ ಫಿಸಿಕಲ್ ಫುಲ್ ಬಹುಶಃ ನಿಮ್ಗೆ ಗೊತ್ತಿರ್ಬೇಕು. ಮಹಿಳೆಯರಿಗೂ ಏನು ಮಾಡ್ಯಾರಪ್ಪ ಅಂದ್ರೆ 1600 ಮೀಟ್ರ್ ರನ್ನಿಂಗ ಮೊದಲು ಇದ್ದಂಗೆ ಐತೆ ಮಹಿಳೆಯರಿಗೆ. ಅಂದರೆ 7 ನಿಮಿಷ 30 ಸೆಕೆಂಡ್ ಒಳಗೆ ಓಡಿದ್ರೆ ಫಸ್ಟ್ ಗ್ರೂಪ, 7:30ರಿಂದ 8 ನಿಮಿಷ ಒಳಗೆ ಓಡಿದ್ರೆ ಸೆಕೆಂಡ್ ಗ್ರೂಪ. ಯಾಕಂದ್ರೆ ನಿಮ್ಮ ಸಿಸ್ಟರ್ಸು ಮತ್ತು ಯಾರಾದರೂ ನಿಮ್ಮ ಫ್ರೆಂಡ್ಸು ಯಾರಾದರೂ ಇರ್ತಾರೆ, ಅವ್ರಿಗೂ ನೀವು ಮಾಹಿತಿಯನ್ನು ಕೊಡಬೇಕಾಗ್ತದೆ. ಅದು 2 ಗ್ರೂಪ್ ರನ್ನಿಂಗು 60 ಮಾರ್ಕ್ಸು, 2ನೇ ಗ್ರೂಪ್ ಬಂದ್ರೆ 48 ಮಾರ್ಕ್ಸ್ -12 ಈ ರೀತಿ ಅದ. ಆಮೇಲೆ ಇಷ್ಟು ಮಾಡಿಕೊಂಡು ಹೈಟ್ 162 ಸೆಂಟಿಮೀಟ್ರ್ ಮ್ಯಾಲೆ ಇರ್ಬೇಕು ರೀ ಮಹಿಳೆಯರಿಗೆ. ಅದಂತೂ ಇದ್ದಂಗೆ ಇಟ್ಟಾರ್ರಿ. ಈ ಸಲ ಮಹಿಳೆಯರಿಗೆ ಏನು ಚೇಂಜ್ ಮಾಡ್ಯಾರಪ್ಪ ಅಂದ್ರೆ ಅವರು ಪ್ಲಬ್ಸ್ ತೆಗಿಬೇಕು ರೀ, ಅವರು ಲಾಂಗ್ ಜಂಪ್ ರೀ, ಅವ್ರದ್ದು ಜಿಗ್-ಜಾಗ್ ನಡೀರಿ. ಈ ಸಲ ಹೊಸಾದ್ರಿ, ಈ ಸಲ ಹೊಸದು. ಪ್ಲಬ್ಸ್ 5 ತೆಗೆದ್ರೆ 40 ಮಾರ್ಕ್ಸ್ ರೀ, 5 ತೆಗೆದ್ರೆ ಎಕ್ಸಲೆಂಟ್ ರೀ. ಅವರು ಪ್ಲಬ್ಸ್ 5 ತೆಗೆದ್ರೆ ಎಕ್ಸಲೆಂಟ್, 1 ತೆಗೆದ್ರೆ ಪಾಸ್, 1 ತೆಗೆದ್ರೆ ಪಾಸ್. ಹಾಂ, 1 ತೆಗಿಬೇಕಂತ, 1 ತೆಗಿಲಿಲ್ಲ ಅಂದ್ರೆ 0 ಆತ್ರಿ ಅಲ್ಲಿ. ಅಂದ್ರೆ ಈ ರೀತಿ ಅವ್ರಿಗೆ ಮಾರ್ಕ್ಸನ್ನು ಇಟ್ಟಾರೆ. ಆಮೇಲೆ ಲಾಂಗ್ ಜಂಪ್ ಎಟ್ಟಂದ್ರೆ ಹುಡುಗರಿಗೆ ಎಷ್ಟೈತಿ 9 ಫೂಟ್ ಐತ್ರಿ, ಹುಡುಗಿಯರಿಗೆ ಎಷ್ಟು ಕೊಟ್ಟಾರೆ ಅಂದ್ರೆ 7 ಫೂಟ್ ಕೊಟ್ಟಾರೆ ಲಾಂಗ್ ಜಂಪ್ ಈ ಸಲ. ಅದಕ್ಕೆ ಯಾವುದೇ ರೀತಿ ಮಾರ್ಕ್ಸ್ ಇಲ್ಲ. ಜಿಗ್-ಜಾಗ್ ನಡಿಗೆ ಅಂತೂ ಸೇಮ್ ಹುಡುಗರಿಗೆ ಹೆಂಗೈತಿ ಹುಡುಗಿಯರಿಗೂ ಅದೇ ರೀತಿನೇ ಮಾಡ್ಯಾರ. ಇದು ಹೊಸಾದ್ರಿ ಈ ಸಲ ಮಾಡಿದ್ದು. ಹೋದ ಸಲ ಇದು ಇದ್ರಿಕಿಲ್ಲ, ಪ್ಲಬ್ಸ್ ಇದ್ರಿಕಿಲ್ಲ, ಜಿಗ್-ಜಾಗ್ ನಡಿಗೆ ಇದ್ರಿಕಿಲ್ಲ, ಲಾಂಗ್ ಜಂಪ್ ಇದ್ರಿಕಿಲ್ಲ. ಇದೊಂದು ಹೊಸಾದು. ಇದು ಅದ್ರ ಜೊತೆ ಏನು ಮಾಡ್ಯಾರಪ್ಪ ಅಂದರೆ ಆ್ಯಡ್ ಮಾಡ್ಯಾರ, ಅದು ನಿಮ್ಗೆ ಗೊತ್ತಿರಲಿ. ಆಮೇಲೆ ಅಪ್ಲಿಕೇಶನ್ ಹಾಕ್ತಕ್ಕಂಥ ಅಭ್ಯರ್ಥಿಗಳು ಈಗ 13/2/2026ರಿಂದ 1/4/2026 ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಾರೆ. ಇನ್ನೂ ಸಾಕಷ್ಟು ಅವಕಾಶ ಅದ. ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ 1ನೇದು ನಿಮ್ಮ ಮಾರ್ಕ್ಸ್ ಕಾರ್ಡ, ಆಮೇಲೆ 2ನೇದು ಏನಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ. ಮಾರ್ಕ್ಸ್ ಕಾರ್ಡ ಆಧಾರ್ ಕಾರ್ಡ ಎರಡೂ ಸೇಮ್ ಇರಬೇಕು. ಅಂದರೆ ನಿಮ್ಮ ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ಅಡ್ಡ ಹೆಸರಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಎರಡೂ ಸೇಮ್ ಇರಬೇಕು. ಎರಡೂ ಸೇಮ್ ಇದ್ದಾಗ ಅಪ್ಲಿಕೇಶನ್ ಹಾಕಿರಿ. ಒಂದೇ ಹೆಚ್ಚು ಕಮ್ಮಿ ಇತ್ತಂದ್ರೆ ಅದನ್ನ ಸರಿ ಮಾಡ್ಕೋಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಅಪ್ಲಿಕೇಶನ್ ಹಾಕಿರಿ. ಅಪ್ಲಿಕೇಶನ್ ಹಾಕಲಿಕ್ಕೆ ಒಳ್ಳೆಯ ಕಾಲಾವಕಾಶನ ಕೊಟ್ಟಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಬರೋದು ಏನಪ್ಪ ಅಂದ್ರೆ ನಿಮ್ಮ ಸಿಗ್ನೇಚರ್ ಬರ್ತದೆ, ನಿಮ್ಮ ಫೋಟೋ ಬರ್ತದೆ, ನಿಮ್ಮ ಜಿಮೇಲ್ ID ಕೊಡಬೇಕು, ಆಮೇಲೆ ನಿಮ್ಮ ಮೊಬೈಲ್ ನಂಬರ್. ಇಷ್ಟಾದ್ರೆ ಸಾಕ್ರಿ ಅಪ್ಲಿಕೇಶನ್ ಹಾಕಲಿಕ್ಕೆ. ಉಳಿದು ಡಾಕ್ಯುಮೆಂಟ್ ಎಲ್ಲ ಉಳಿದು ನೀವು ಈಗ ತೆಗಿಸಿ ಇಟ್ಕೋಬೇಕಷ್ಟೇ. ಅಪ್ಲಿಕೇಶನ್ ಹಾಕಲಿಕ್ಕೆ ಇಷ್ಟಾದ್ರೆ ಸಾಕ್ರಿ. ಉಳಿದಂದ್ರೆ ಕಾಸ್ಟ್ ಸರ್ಟಿಫಿಕೇಟ, ಡೊಮೆಸಿಯಲ, ರೆಸಿಡೆನ್ಷಿಯಲ, ಸ್ಕೂಲ್ ಕ್ಯಾರೆಕ್ಟ್ರ, ಪಂಚಾಯತ್ ಕ್ಯಾರೆಕ್ಟ್ರ, ಅನ್ಮ್ಯಾರಿಡ, ಆಮೇಲೆ ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಅವೆಲ್ಲ ಮುಂದೆ ಬೇಕಾಗ್ತಾವೆ ರೀ. ಅಂದರೆ ನೀವು ರ್ಯಾಲಿಗೆ ಹೋಗುವಾಗ ಬೇಕಾಗ್ತಾವೆ. ಈಗ ತೆಗಿಸಿ ಇಟ್ಕೋಬೇಕಷ್ಟೇ. ಅವನು ಅಪ್ಲಿಕೇಶನ್ ಹಾಕಕ್ಕೆ ಇಷ್ಟ ಕೊಟ್ಟಾರೆ, ಬೇರೆ ಏನಿಲ್ಲ. ಇಷ್ಟದ. ಯಾರು ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ ಹಾಕ್ತೀರಿ ಇನ್ನೂ ಒಳ್ಳೆ ಟೈಮ್ ಅದ, ಅವಕಾಶವನ್ನು ಹಾಕಿರಿ. ಈ ವರ್ಷ 2026 ಒಟ್ಟು 1 ಲಕ್ಷ ಜನ ಅಗ್ನಿವೀರ, ಆರ್ಮಿ, ನೇವಿ, ಏರ್ಫೋರ್ಸ್ 3 ಸೇರಿ 1 ಲಕ್ಷ ಜನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಅಗ್ನಿವೀರ ಆರ್ಮಿ ಅಪ್ಲಿಕೇಶನ್ ಹಾಕ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಳ್ಳೆಯ ಸುವರ್ಣ ಅವಕಾಶ ಅದ. ಸುವರ್ಣ ಅವಕಾಶ ಐತೆ ಅಂದ್ರೆ ಹಂಗೆ ತಾನಾಗೆ ಬರೋದಿಲ್ಲ ಅದ. ನೀವು ಎಕ್ಸಾಮ್ ಪಾಸ್ ಆಗಬೇಕು, ಫಿಸಿಕಲ್ ಪಾಸ್ ಆಗಬೇಕು, ಮೆಡಿಕಲ್ ಪಾಸ್ ಆಗಬೇಕು, ಫೈನಲ್ ಮೆರಿಟ್ನಾಗ ಬರಬೇಕು ಅಂದ್ರೆ ನೀವು ಸೆಲೆಕ್ಷನ್ ಆಗ್ತೀರಿ. ಇಷ್ಟು ಹಂತಗಳದಾವೆ. ಆಯ್ತು ರೀ. ಅಗ್ನಿವೀರ ಆರ್ಮಿ ಕಾಲ್ಫಾರ್ಮ್ ಆಗಿದ್ದು ಕ್ಲಿಯರ್ ಐತಿ. ಆರ್ಮಿ ಕಾಲ್ಫಾರ್ಮ್ ಬಗ್ಗೆ ಏನಾದರೂ ನೀವು ಕ್ವಶನ್ ಕೇಳೋದ್ರೆ ಕೇಳ್ಬೋದು. ಹಾಂ ನೆಗೆಟಿವ್ ಮಾರ್ಕ್ಸ್ ಅದ. ನೆಗೆಟಿವ್ ಮಾರ್ಕ್ಸ್ ಎಲ್ಲದಕ್ಕೂ ಇರ್ತದೆ, ಫಿಕ್ಸ್ ತಲೆಯಾಗಿ ಇಟ್ಕೊಂಡ್ಬಿಡ್ತದೆ. ಅದನ್ನು ನೆಗೆಟಿವ್ ಮಾರ್ಕ್ಸ್ ಎಲ್ಲದಕ್ಕೂ ಇರ್ತದೆ. ನೀವು ತಲೆಯಾಗ ಅದೊಂದೇ ಹುಡುಗರಿಗೆ ಒಟ್ಟು ಏನರ ಕೇಳ್ಕೊಂಡು ನೆಗೆಟಿವ್ ಐತಿಲ್ರಿ ಕೇಳ್ತಾರೆ ಅಷ್ಟು. ನೆಗೆಟಿವ್ ಥಿಂಕಿಂಗ್ ಅಂದಂಗಲ್ಲಿ ನೀವು ಯಾವತ್ತೂ ಒಟ್ಟು ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಓಕೆ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.